ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಮೋದಿ ವರ್ಸಸ್ ಸೋನಿಯಾ ಗಾಂಧಿ. ಒಬ್ರು ದೇಶದ ಪ್ರಧಾನಿ, ಮತ್ತೊಬ್ರು ಕಾಂಗ್ರೆಸ್ ನಾಯಕಿ. ಇವರಿಬ್ಬರಲ್ಲಿ ಯಾರು ಬೆಸ್ಟ್? ಯಾವ ವಿಚಾರಗಳಲ್ಲಿ ಮೋದಿ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಸೋನಿಯಾ ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು: ಮೋದಿಗೆ 75 ವರ್ಷ, ಸೋನಿಯಾ ಗಾಂಧಿಗೆ 79 ವರ್ಷ. ಮೋದಿಗಿಂತ ಸೋನಿಯಾ ಗಾಂಧಿ 4 ವರ್ಷ ದೊಡ್ಡವರು. ಶಿಕ್ಷಣ: ಪ್ರಧಾನಿ ಮೋದಿ ಕರೆಸ್ಪಾಂಡೆನ್ಸ್ ನಲ್ಲಿ MBA ಸ್ನಾತಕೋತ್ತರ ಪದವಿ ಪಡೆದಿರೋದಾಗಿ ಘೋಷಿಸಿಕೊಂಡಿದ್ದಾರೆ. ಅಂದ್ರೆ ಮಾಸ್ಟರ್ ಡಿಗ್ರಿ ಓದಿದ್ದಾರೆ. ಸೋನಿಯಾ ಗಾಂಧಿ ಇಟಲಿಯಲ್ಲಿ ಇಂಗ್ಲಿಷ್ ಮತ್ತು ಫ್ರೆಂಚ್ ಭಾಷೆಗೆ ಸಂಬಂಧಿಸಿದಂತೆ 3 ವರ್ಷದ ಕೋರ್ಸ್ ಮುಗಿಸಿದ್ದಾರೆ. ಜೊತೆಗೆ ಇಂಗ್ಲಿಷ್ ಸರ್ಟಿಫಿಕೇಟ್ ಕೋರ್ಸ್ ಮಾಡಿದ್ದಾರೆ. ಕ್ಷೇತ್ರ ಮತ್ತು ಹುದ್ದೆ: ಮೋದಿ ಉತ್ತರ ಪ್ರದೇಶದ ವಾರಣಾಸಿ ಕ್ಷೇತ್ರದ ಬಿಜೆಪಿ ಸಂಸದ ಮತ್ತು ಪ್ರಧಾನಿ. ಸೋನಿಯಾ ಗಾಂಧಿ ರಾಜ್ಯಸಭೆ ಸದಸ್ಯೆಯಾಗಿದ್ದಾರೆ. ಚುನಾವಣಾ ಅನುಭವ: ಪ್ರಧಾನಿ ಮೋದಿ 2002ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 4 ಬಾರಿ MLA, 4 ಬಾರಿ ಗುಜರಾತ್ CM, 3 ಬಾರಿ ಲೋಕಸಭೆ ಸದಸ್ಯ ಮತ್ತು 3 ಬಾರಿ ಪ್ರಧಾನಿಯಾಗಿದ್ದಾರೆ. ಸೋಲು 0. ಸೋನಿಯಾ ಗಾಂಧಿ 1999ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 6 ಬಾರಿ ಲೋಕಸಭಾ ಸದಸ್ಯೆ ಮತ್ತು 1 ಬಾರಿ ರಾಜ್ಯಸಭೆ ಸದಸ್ಯೆ ಆಗಿದ್ದಾರೆ. ಸೋಲು 0. ಕ್ರಿಮಿನಲ್ ಕೇಸ್: ಪ್ರಧಾನಿ ಮೋದಿ ವಿರುದ್ಧ ಯಾವುದೇ ಕ್ರಿಮಿನಲ್ ಕೇಸ್ ಬಾಕಿ ಇಲ್ಲ. ಸೋನಿಯಾ ಗಾಂಧಿ ವಿರುದ್ಧ 1 ಕ್ರಿಮಿನಲ್ ಕೇಸ್ ಬಾಕಿ ಇದೆ. ಇದು ವಂಚನೆ, ನಂಬಿಕೆ ದ್ರೋಹ ಮುಂತಾದ ಆರೋಪಕ್ಕೆ ಸಂಬಂಧಪಟ್ಟಿದ್ದು. ಪತಿ, ಪತ್ನಿ ಮತ್ತು ಮಕ್ಕಳು: ಪ್ರಧಾನಿ ಮೋದಿ ಪತ್ನಿ ಹೆಸರು ಜಶೋದಾಬೆನ್. ಇವರಿಗೆ ಮಕ್ಕಳಿಲ್ಲ, ಪರಸ್ಪರ ದೂರವಿದ್ದಾರೆ. ಸೋನಿಯಾ ಗಾಂಧಿ ಪತಿ ದಿವಂಗತ ರಾಜೀವ್ ಗಾಂಧಿ. ಇವರಿಗೆ 2 ಮಕ್ಕಳು, ಪ್ರಿಯಾಂಕಾ ಮತ್ತು ರಾಹುಲ್ ಗಾಂಧಿ. ಬ್ಯಾಂಕ್ ಬ್ಯಾಲೆನ್ಸ್: ಪ್ರಧಾನಿ ಮೋದಿ ವಿವಿಧ ಬ್ಯಾಂಕ್ ಅಕೌಂಟ್ಗಳಲ್ಲಿ 2.86 ಕೋಟಿ ಹಣ ಹೊಂದಿದ್ದಾರೆ. ಸೋನಿಯಾ ಗಾಂಧಿ 5.30 ಲಕ್ಷ ಬ್ಯಾಂಕ್ ಬ್ಯಾಲೆನ್ಸ್ ಹೊಂದಿದ್ದಾರೆ. ಚಿನ್ನ: ಪ್ರಧಾನಿ ಮೋದಿ ಬಳಿ 45 ಗ್ರಾಂ ಚಿನ್ನ ಇದೆ. ಇದರ ಮೌಲ್ಯ 2.67 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಸೋನಿಯಾ ಗಾಂಧಿ ಬಳಿ 1 kg 200 ಗ್ರಾಂ ಚಿನ್ನ ಇದೆ. ಇದರ ಮೌಲ್ಯ 49.95 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಚಿನ್ನ ಇರೋದು ಸೋನಿಯಾ ಗಾಂಧಿ ಬಳಿ. ಬೆಳ್ಳಿ: ಪ್ರಧಾನಿ ಮೋದಿ ಬಳಿ ಬೆಳ್ಳಿ ಇಲ್ಲ. ಸೋನಿಯಾ ಗಾಂಧಿ ಬಳಿ 88 kg ಬೆಳ್ಳಿ ಇದೆ. ಇದರ ಮೌಲ್ಯ 57 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಈ ವಿಚಾರದಲ್ಲೂ ಸೋನಿಯಾ ಮುಂದಿದ್ದಾರೆ. ಸ್ವಂತ ವಾಹನ: ಪ್ರಧಾನಿ ಮೋದಿ ಮತ್ತು ಸೋನಿಯಾ ಗಾಂಧಿ ಇಬ್ಬರು ಕೂಡ ತಮ್ಮ ಬಳಿ ಸ್ವಂತ ವಾಹನ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಈ ವಿಚಾರದಲ್ಲಿ ಇಬ್ರು ಸೇಮ್ ಇದ್ದಾರೆ. ಮನೆ ಅಥವಾ ವಸತಿ ಕಟ್ಟಡ: ಪ್ರಧಾನಿ ಮೋದಿ ಬಳಿ ಸ್ವಂತ ಮನೆ ಇಲ್ಲ. ತಂದೆ ತಾಯಿಯಿಂದ ಅನುವಂಶೀಯವಾಗಿ ಬಂದಿದ್ದ ಮನೆಯ ಪಾಲನ್ನ ಕೂಡ ದಾನ ಮಾಡಿದ್ದಾರೆ. ಸೋನಿಯಾ ಗಾಂಧಿ ಬಳಿ ಇಟಲಿಯಲ್ಲಿ ಅನುವಂಶೀಯವಾಗಿ ಬಂದ 1 ಮನೆ ಇದೆ. ಇದರ ಮೌಲ್ಯ 26.83 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಕೃಷಿ ಜಮೀನು: ಪ್ರಧಾನಿ ಮೋದಿ ಬಳಿ ಕೃಷಿ ಜಮೀನಿಲ್ಲ. ಸೋನಿಯಾ ಗಾಂಧಿ ಬಳಿ ದೆಹಲಿಯಲ್ಲಿ 1/2 ಎಕರೆ ಜಮೀನಿದೆ. ಇದರ ಮೌಲ್ಯ 5.88 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಈ ವಿಚಾರದಲ್ಲಿ ಸೋನಿಯಾ ಮುಂದಿದ್ದಾರೆ. ಕೃಷಿಯೇತರ ಸೈಟು: ಪ್ರಧಾನಿ ಮೋದಿ ಬಳಿ ಕೃಷಿಯೇತರ ಸೈಟ್ ಇಲ್ಲ. ಸೋನಿಯಾ ಗಾಂಧಿ ಬಳಿಯೂ ಕೃಷಿಯೇತರ ಸೈಟ್ ಇಲ್ಲ. ಈ ವಿಚಾರದಲ್ಲಿ ಇಬ್ರು ಸೇಮ್ ಇದ್ದಾರೆ. ವಾಣಿಜ್ಯ ಕಟ್ಟಡ: ಪ್ರಧಾನಿ ಮೋದಿ ಮತ್ತು ಸೋನಿಯಾ ಗಾಂಧಿ ಇಬ್ಬರ ಬಳಿಯೂ ವಾಣಿಜ್ಯ ಕಟ್ಟಡ ಇಲ್ಲ. ಈ ವಿಚಾರದಲ್ಲೂ ಸೇಮ್ ಇದ್ದಾರೆ. ಷೇರು ಮ್ಯೂಚುವಲ್ ಫಂಡ್: ಮೋದಿ ಯಾವುದೇ ಷೇರು ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಮಾಡಿಲ್ಲ. ಸೋನಿಯಾ ಗಾಂಧಿ 4.18 ಕೋಟಿ ಮೌಲ್ಯದ ಷೇರು ಮ್ಯೂಚುವಲ್ ಫಂಡ್ ಹೊಂದಿದ್ದಾರೆ. ಒಟ್ಟು ಆಸ್ತಿ: ಪ್ರಧಾನಿ ಮೋದಿ ತಮ್ಮ ಬಳಿ ಇರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 3.02 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ. ಸೋನಿಯಾ ಗಾಂಧಿ ತಮ್ಮ ಬಳಿ ಇರೋ ಒಟ್ಟು ಆಸ್ತಿ 12.53 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಇಬ್ರಲ್ಲಿ ಸೋನಿಯಾ ಗಾಂಧಿಯೇ ಹೆಚ್ಚು ಶ್ರೀಮಂತೆ. ಆಸ್ತಿಯ ದೊಡ್ಡ ಪಾಲು: ಮೋದಿಯ ಆಸ್ತಿ
ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಬ್ಯಾಂಕ್ ಬ್ಯಾಲೆನ್ಸ್ದು. 2.86 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಸೋನಿಯಾ ಗಾಂಧಿ ಆಸ್ತಿಯಲ್ಲಿ ದೊಡ್ಡ ಪಾಲು ಇರುವುದು ಕೃಷಿ ಜಮೀನಿಂದು. 5.88 ಕೋಟಿ ಮೌಲ್ಯದ ಆಸ್ತಿಯನ್ನ ಕೃಷಿ ಜಮೀನಿನ ರೂಪದಲ್ಲಿ ಹೊಂದಿದ್ದಾರೆ. ಸಾಲ ಬಾಕಿ. ಪ್ರಧಾನಿ ಮೋದಿ ಯಾವುದೇ ಸಾಲ ಬಾಕಿ ಉಳಿಸಿಕೊಂಡಿಲ್ಲ. ಸೋನಿಯಾ ಗಾಂಧಿ ಕೂಡ ಯಾವುದೇ ಸಾಲ ಬಾಕಿ ಉಳಿಸಿಕೊಂಡಿಲ್ಲ. ಆದಾಯ. ಪ್ರಧಾನಿ ಮೋದಿ ತಮ್ಮ ವಾರ್ಷಿಕ ಆದಾಯ 23,56,000 ಅಂತ ಘೋಷಿಸಿಕೊಂಡಿದ್ದಾರೆ. ಅಂದ್ರೆ ತಿಂಗಳಿಗೆ ಸರಾಸರಿ 1,96,000, ದಿನಕ್ಕೆ 6,500 ಆಗುತ್ತೆ. ಸೋನಿಯಾ ಗಾಂಧಿಯ ವಾರ್ಷಿಕ ಆದಾಯ 16,69,000, ಅಂದ್ರೆ ತಿಂಗಳಿಗೆ ಸರಾಸರಿ 1,39,000, ದಿನಕ್ಕೆ 4,600 ಆಗುತ್ತೆ. ಇಬ್ರಲ್ಲಿ ಮೋದಿ ಆದಾಯವೇ ಹೆಚ್ಚು. ಆಸ್ತಿಯ ಏರಿಕೆ. ಮೋದಿ ಬಳಿ 2014ರಲ್ಲಿ 1.51 ಕೋಟಿ ಮೌಲ್ಯದ ಆಸ್ತಿ ಇತ್ತು. 2019ರಲ್ಲಿ ಅದು 2.51 ಕೋಟಿಗೆ ಹೋಯ್ತು. 2024ರಲ್ಲಿ 3.02 ಕೋಟಿ ಆಯ್ತು. ಸೋನಿಯಾ ಗಾಂಧಿ ಬಳಿ 2014ರಲ್ಲಿ 9.28 ಕೋಟಿ ಆಸ್ತಿ ಇತ್ತು. 2019ರಲ್ಲಿ ಅದು 11.82 ಕೋಟಿಗೆ ಹೋಯ್ತು. 2024ರಲ್ಲಿ 12.53 ಕೋಟಿ ಆಯ್ತು. ಜಾತಿ ಅಥವಾ ಸಮುದಾಯ. ಪ್ರಧಾನಿ ಮೋದಿ ಹಿಂದೂ ಧರ್ಮದ ಮೋದ್ಗಂಚಿ ತೇಲಿ ಸಮುದಾಯದವರು, ಅಂದ್ರೆ ಒಬಿಸಿ ಅಥವಾ ಇತರೆ ಹಿಂದುಳಿದ ವರ್ಗ. ಸೋನಿಯಾ ಗಾಂಧಿ ಕ್ರಿಶ್ಚಿಯನ್ ಸಮುದಾಯದವರು. ಸೊ ಫ್ರೆಂಡ್ಸ್, ಇದಿಷ್ಟು ಮೋದಿ ಮತ್ತು ಸೋನಿಯಾ ಗಾಂಧಿ ಪೈಕಿ ಯಾರು ಬೆಸ್ಟ್, ಯಾವ ವಿಚಾರಗಳಲ್ಲಿ ಮೋದಿ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಸೋನಿಯಾ ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಿಬ್ಬರಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.